ಜಿ.ಪಿ. ರಾಜರತ್ನಂ ಅವರು ಎಷ್ಟೋ ಬಾರಿ ರಾಜು ಸರ್ ಅವ್ರ ಕಾನ್ಸರ್ಟ್ಸ್ ಅಲ್ಲಿ ಈ ಮಾತನ್ನು ಹೇಳೋರು, ಎಂಡ ಎಡ್ತಿ ಕನ್ನಡ ಪದಗಳು. ಜನಗಳು ಫಸ್ಟ್ ಪದ ಕೇಳಿದ ತಕ್ಷಣ ಸರ್ ಎಂಡ ಅಂತ ಬಂತಲ್ಲ ಸರ್, ಇದೊಂದು ಸರ ಎ ಸರ್ಟಿಫಿಕೇಟ್ ಸಾಂಗ್ ಸರಿ ಎಲ್ಲ ಸಭೆಯಲ್ಲಿ ಹಾಡೋ ಅಂತಲ್ಲ. ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜಿ.ಪಿ. ರಾಜರತ್ನಂ ಅವರು ಕೊಟ್ಟಿದ್ದು ನಮಗೆ ಭಗವದ್ಗೀತೆನೇ. ನಾವು ಅರ್ಥ ಮಾಡ್ಕೊಳ್ಳೋದು ಸರಿಯಾಗಿ ಮಾಡ್ಕೋಬೇಕಾಗಿದೆ. ಹೇಗೆ ಇಲ್ಲಿ ಹೆಂಡ ಅನ್ನೋದನ್ನ ನೀವು ಆನಂದದ ಸ್ವರೂಪ ಅಂತ ತಿಳುವಳಿಕೆ ಇಟ್ಕೊಂಡಾಗ ಅವರ ಪ್ರತಿ ಸಾಲು ನಮಗೆ ಭಗವದ್ಗೀತೆಯಾಗಿ ಕಾಣುತ್ತೆ. ಅದು ನಾವು ನೋಡಬೇಕಿರುವಂಥ ದೃಷ್ಟಿ. ಇದು ಚಟವಾಗಿ ಅಥವಾ ಚಟವನ್ನು ಪ್ರಮೋಟ್ ಮಾಡೋಕ್ಕಲ್ಲ. ದಯವಿಟ್ಟು ಪೂಜ್ಯ ಕನ್ನಡಿಗರೇ, ರಾಜರತ್ನಂ ಅವರ ಹೃದಯವನ್ನು ಪುಸ್ತಕ ತೊಗೊಂಡು ಓದಿ ಆ ಒಂದು ಭಗವದ್ಗೀತೆ ಸಾಲುಗಳು ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಹೆಂಡ ಅಂತಂದರೆ ಆನಂದದ ಸ್ವರೂಪ ಅಂತ ಮಾತ್ರ ತಿಳುವಳಿಕೆ ಇಟ್ಕೊಂಡು ಈ ಹಾಡನ್ನು ಕೇಳಿ ಅಂತ ನಂದೊಂದು ವಿನಂತಿ. ಆಗ್ಬೋದಾ? ಈಗ ನಿಮ್ಮ ಬಾಬಾ ಜೊತೆಗಿರಲಿ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಅದೇ ನೀವು ಆವಾಗ ಕಮ್ಮಿ ಮಾಡ್ತಾ ಅವ್ರು ಗುಮ್ಮಕ್ಕೆ ರೆಡಿ ಇದಾರೆ ನೋಡಿ. ಬುಂಡೆ ನೆತ್ತಿ ಕೊಡ್ಬಿಟ್ಟ ಅಂದ್ರೆ ಅಲ್ಲ, ನಾನೇ ದೃಷ್ಟಿ ತೆಗಿಬೇಕು. ಬುಂಡೆ ನೆತ್ತಿ ಕೊಡ್ಬಿಟ್ಟ ಅಂದ್ರೆ ಸರ್ ತಕ್ಕೋ ಪದಗಳು ಬಾಣ, ತಕ್ಕೋ ಪದಗಳು ಬಾಣ. ಎಂಡ ಎತ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ. ಬುಂಡೆ ನೆತ್ತಿ ಕೊಡ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ, ತಕ್ಕೋ ಪದಗಳು ಬಾಣ. ಸಾಲುಗಳು ಗಮನವಾಗಿ ಕೇಳಿಸ್ಕೊಳ್ಳಿ, ತುಂಬಾ ಮಜಾ ಇದೆ. ಭಗವಂತ ಏನ್ರ ಭೂಮಿಗೆ ನಂತಾಕ್ ಬಂದಂತನ್ನೋ, ಮರ್ತ್ಕೊಬಿಟ್ರಲ್ಲಪ್ಪ. ಎಬ್ಬಿಸ್ಬೇಕು ಅವಾಗ. ಭಗವಂತ ಏನ್ರ ಭೂಮಿಗೆ ನಂತಾಕ್ ಬಂದಂತನ್ನೋ, ಪರ್ಗಿ ರಿಕ್ಸೆ ಮಾಡ್ತಾನೋನು ಪತ್ತನ್ ಮೇಲೋನ್ ಕಣ್ಣು, ಪತ್ತನ್ ಮೇಲೋನ್ ಕಣ್ಣು. ಪರ್ಗಿ ರಿಕ್ಸೆ ಮಾಡ್ತಾನೋನು ಪತ್ತನ್ ಮೇಲೋನ್ ಕಣ್ಣು, ಪತ್ತನ್ ಮೇಲೋನ್ ಕಣ್ಣು. ಈ ಸಾಲುಗಳು ಗಂಡಸರಿಗೆ ಬಹಳ ಇಷ್ಟ ಆಗುತ್ತೆ. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಈ ಡೈಲಾಗ್ ಹೊಡೆದಾಗಲೇ ಹೆಂಗಸರು ಗಮನವಾಗಿ ಕೇಳೋದು. ಎಂಡಾ ಬುಟ್ಟೆ, ಎಂಡಾ ಬುಟ್ಟೆ, ಎಡ್ತೀನ್ ಬುಟ್ ರತ್ನ ಅಂತವನೇನಾರಂದ್ರೆ. ಎಷ್ಟು ಜನ ಗಂಡಸರ ಮುಖದಲ್ಲಿ ಮಂದಹಾಸ ನೋಡ್ತಾ ಇದ್ದೀನಿ ಈ ಕಡೆಯಿಂದ ನಾನು. ಅಷ್ಟೊಂದು ಇಷ್ಟ ಆಗುತ್ತೆ ಅಲ್ಲ ಇನ್ಸು. ಕೇಳಿಸ್ಕೊಳ್ಳಿ, ಉತ್ತರ ಕೇಳಿಸ್ಕೊಳ್ಳಿ. ಎಂಡಾ ಬುಟ್ಟೆ, ಎಡ್ತೀನ್ ಬುಟ್ ರತ್ನ ಅಂತವನೇನಾರಂದ್ರೆ. ಕಾಳದೋಯ್ತಂತ ಕುಣದಾಡ್ತೀನಿ ದೊಡ್ಡೊನ್ ಕಾಟ ತೊಂದ್ರೆ, ದೊಡ್ಡೊನ್ ಕಾಟ ತೊಂದ್ರೆ. ಕಾಳದೋಯ್ತಂತ ಕುಣದಾಡ್ತೀನಿ ದೊಡ್ಡೊನ್ ಕಾಟ ತೊಂದ್ರೆ, ದೊಡ್ಡೊನ್ ಕಾಟ ತೊಂದ್ರೆ. ಕನ್ನಡ ಅಂದ್ರೆ ಅಭಿಮಾನ ಹೇಗಿರಬೇಕು ನೋಡಿ. ದೇವರಾದ್ರೂ ಕೂಡ ಯಾವ ವಾರ್ನಿಂಗ್ ಅನ್ನು ಹೇಳ್ತಾರೆ ಜಿ.ಪಿ. ರಾಜರತ್ನಂ ಅವರು. ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನಾರಂದ್ರೆ. ಇದು ಆವಾಜ್ ಹಿಂಗಿರ್ಬೇಕ್ರಿ. ಇದು ಕಂಡೆದೆ ಗಟ್ಟಿತನ ಅಂದ್ರೆ. ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನಾರಂದ್ರೆ. ಮೂಕೂರ್ ಚೂರಾಗ್ ಮುರ್ಸ್ಕೊಂತೀನಿ ದೇವ್ರ ಮಾತ್ಕಂಡ್ ಬಂದ್ರೆ, ದೇವ್ರ ಮಾತ್ಕಂಡ್ ಬಂದ್ರೆ. ಮೂಕೂರ್ ಚೂರಾಗ್ ಮುರ್ಸ್ಕೊಂತೀನಿ ದೇವ್ರ ಮಾತ್ಕಂಡ್ ಬಂದ್ರೆ, ದೇವ್ರ ಮಾತ್ಕಂಡ್ ಬಂದ್ರೆ. ಮೂಕೂರ್ ಚೂರಾಗ್ ಮುರ್ಸ್ಕೊಂತೀನಿ ದೇವ್ರ ಮಾತ್ಕಂಡ್ ಬಂದ್ರೆ. ಎಂಟ ಎತ್ತಿ ಕನ್ನಡ ಪದಗಳು ಅಂದ್ರೆ ರತ್ನ. ಚಪ್ಪಳೆ ಇರ್ಬೋದಪ್ಪ. ಗುಂಡೆ ನೆತ್ತಿ ಕೊಡ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ಆಹಾ, ಯಾವ ಬಾದೆ. ಕನ್ನಡದ ಅಭಿಮಾನ ಯಾವ ಮಟ್ಟದಲ್ಲೂ ಹೇಗಿರ್ಬೇಕು ನಮ್ಗೆ. ನರ್ಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲ್ಸಾಕಿದ್ರೂನೇ. ಕೇಳ್ರಿ, ಎಂತವ್ರಿಗಾರ ರಕ್ತ ಕುದಿಯತ್ ಕಣ್ರಿ ಲೈನ್ ಕೇಳಿದ್ರೆ ಅಭಿಮಾನ. ನರ್ಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲ್ಸಾಕಿದ್ರೂನೇ. ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸನ್ನಿ ಕಾಣೆ, ನನ್ ಮನ್ಸನ್ನಿ ಕಾಣೆ. ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸನ್ನಿ ಕಾಣೆ, ನನ್ ಮನ್ಸನ್ನಿ ಕಾಣೆ. ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸನ್ನಿ ಕಾಣೆ. ಎಂಟ ಎತ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ. ಗುಂಡೆ ನೆತ್ತಿ ಕೊಡ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ, ತಕ್ಕೋ ಪದಗಳು ಬಾಣ.
ಎರಡೇ ಚರಣದಲ್ಲಿ ಇಷ್ಟೆಲ್ಲ ವಿಷಯ ಹೇಳಿದಂಥ ಕವಿ ನಮ್ಮಗಳ ಜವಾಬ್ದಾರಿನ ಹೇಳ್ತಾರೆ ಕನ್ನಡದ ಬಗ್ಗೆ. ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ, ವಾವ ಅನ್ನೋದು ಮರ್ತೋಗ್ಲಿ. ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ, ಪರ್ಪಂಚಿರೋ ತನಕ ಮುಂದೆ, ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗೊಳ್ಳುಗ್ಲಿ, ಕನ್ನಡ ಪದಗೊಳ್ಳುಗ್ಲಿ. ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗೊಳ್ಳುಗ್ಲಿ, ಕನ್ನಡ ಪದಗೊಳ್ಳುಗ್ಲಿ. ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗೊಳ್ಳುಗ್ಲಿ. ಎಂಡ ಎತ್ತಿ ಫುಲ್ ಚಪ್ಪಾಳೆ, ಎಂಡ ಎತ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ, ಗುಂಡೆ ನೆತ್ತಿ ಕುಡ್ಗುಡ ಅಂದ್ರೆ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ಎಂಡ ಎತ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ, ಗುಂಡೆ ನೆತ್ತಿ ಕುಡ್ಗುಡ ಅಂದ್ರೆ ತಕ್ಕೋ ಪದಗಳು ಬಣ್ಣ, 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 ತಕ್ಕೋ ಪದಗಳು ಬಣ್ಣ. ಥ್ಯಾಂಕ್ ಯು ಸರ್. ರಾಜರತ್ನಂ ಅವರು ಒಂದು ವಿಶೇಷವಾದಂಥ